ಇವತ್ತಿನವರೆಗೆ ಬಿಬಿಎಂಪಿಗೆ ಚುನಾವಣೆ ಆಗಿಲ್ಲ, ಜನಪ್ರತಿನಿಧಿಗಳು ಇಲ್ಲ, ಕಾರ್ಪೊರೇಟರ್ಸ್ಗಳೇ ಇಲ್ಲ. ಯಾರನ್ನು ಕೇಳ್ತೀರಾ ಹೋಗಿ? ಕರೆ ಮಾಡಿದ್ರೆ ಬಿಬಿಎಂಪಿಯಿಂದ ನೋ ರೆಸ್ಪಾನ್ಸ್ ಅಂತೆ, KB ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್. ಜನ ಏನು ಮಾಡಬೇಕಾಗಾದ್ರೆ? ಮಳೆ ಅವಾಂತರದ ಕುರಿತು ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ವರ್ಕ್ ಮೋಡ್ನಲ್ಲಿ ಜನರಿದ್ರು. ಪಾಪ ಈ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಅವಾಂತರಗಳ ಸುರಿಮಳೆನೇ ಸುರಿದಿದೆ. ಸಿಲಿಕಾನ್ ಸಿಟಿಯ ಜನ ಕಂಗಾಲಾಗಿದ್ದಾರೆ. ಮಳೆ ಅವಾಂತರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಲವೆಡೆ ರಸ್ತೆ ಮೇಲೆ ಮರ ಬಿತ್ತು. ಈ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತ ಆಯಿತು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದ್ರು. ಕಾರು ಬೈಕ್ಗಳು ಜಖಮಾದವು. ಅಪಾರ್ಟ್ಮೆಂಟ್ಗಳಿಗೆ ಮಳೆಯ ನೀರು ನುಗ್ತು. ವರುಣಾರ್ಭಟಕ್ಕೆ ಕಾರ್ ಬೈಕ್ ಸೇರಿ ಹಲವು ವಾಹನಗಳು ಜಖಮಾದವು, ಜಲಾವೃತವಾದವು. ಅಂಡರ್ ಪಾಸ್ಗಳಲ್ಲಿ ವಾಹನ ಸಿಕ್ಕಾಕೊಂಡು ಸವಾರರು ಹೈರಾಣಾಗೋದು. ಇದು ನಿನ್ನೆ ರಾತ್ರಿಯ ಬೆಂಗಳೂರಿನ ದೃಶ್ಯ. ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರಿನ ದೃಶ್ಯ. ಇವತ್ತಿನವರೆಗೆ ಬಿಬಿಎಂಪಿಗೆ ಒಂದು ಚುನಾವಣೆ ಆಗಲಿಲ್ಲ, ಕಾರ್ಪೊರೇಟರ್ಗಳು ಇಲ್ಲ. ಯಾರು ಕೆಲಸ ಮಾಡ್ತಾರೆ? ಕಾರ್ಪೊರೇಟರ್ಗಳು ಇದ್ದಿದ್ರೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೋದಾಗಿತ್ತು. ನಾಳೆ ಬೆಳಗ್ಗೆ ನಮ್ಮ ಮನೆ ಮುಂದೆನೇ ಓಡಾಡ್ತಾ ಇದ್ರು. ಯಾರೂ ಇಲ್ಲ, ಯಾರೊಬ್ಬರು ಇಲ್ಲ. ನೋಡಿ, ಜಯನಗರದ ದೃಶ್ಯ, ಗಿರಿನಗರದ ದೃಶ್ಯ, ರಾಮಕೃಷ್ಣ ಆಶ್ರಮ, ಬೆಳ್ಳಂದೂರು, ಇನ್ನು ನಾನಾ ಸಾವಿರಾರು ದೃಶ್ಯಗಳಿದ್ದಾವೆ. ಆಲ್ಮೋಸ್ಟ್ ಆಲ್ ಇಡೀ ಬೆಂಗಳೂರು, ಆ ಏರಿಯಾ ಈ ಏರಿಯಾ ಅಂತಿಲ್ಲ, ಎಲ್ಲ ಏರಿಯಾಗಳಲ್ಲೂ ಇದೇ ಸಮಸ್ಯೆ. ಹೇಳೋರಿಲ್ಲ, ಕೇಳೋರಿಲ್ಲ. ಕೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು. ಅದು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡಿದ್ರು ಗೊತ್ತಿಲ್ಲ. ನಿಮ್ಮ ಓನ್ ಬ್ರ್ಯಾಂಡ್ ಬಗ್ಗೆ ಮಾತಾಡಿದ್ರು ಅಥವಾ ಬೆಂಗಳೂರು ಬ್ರ್ಯಾಂಡ್ ಬಗ್ಗೆ ಮಾತಾಡಿದ್ರು ಗೊತ್ತಿಲ್ಲ. ಮಳೆ ಅವಾಂತರದ ಕುರಿತು ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಪ್ರಸಾರ ಮಾಡ್ತಾ ಇದೆ. ಬೃಹತ್ ಮರ ಬಿದ್ದು 3 ಬೈಕು, ಕಾರು ಸಂಪೂರ್ಣ ಜಖಮ್ ಆಗಿದೆ. ಬೆಂಗಳೂರಿನ ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿರುವ ಘಟನೆ. ವಿಸ್ತಾರ ನ್ಯೂಸ್ ನಿರಂತರ ವರದಿಯ ಬೆನ್ನಲ್ಲೇ ಬಿಬಿಎಂಪಿಯ ಸಿಬ್ಬಂದಿಗಳು ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಮನೆ ಮುಂದೆ ಬಿದ್ದಿದ್ದ ಮರವನ್ನ ತೆರವು ಮಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು, ಸಿಬ್ಬಂದಿಗಳು. ಮನೆಯ ಮುಂದೆ ಬೃಹತ್ ಮರ ಬಿದ್ದು ಸಮಸ್ಯೆ ಆಗಿತ್ತು. ಬೃಹತ್ ಮರ ಬಿದ್ದಿದ್ದರಿಂದ ಮನೆ ಒಳಗಡೆ ವೃದ್ಧೆ ಒಬ್ಬರು ಸಿಕ್ಕಾಕೊಂಡಿದ್ರು. ಮರ ತೆರವು ಮಾಡೋದಕ್ಕೆ ಕರೆ ಮಾಡಿದ್ರು ಕೂಡ ಪಾಲಿಕೆ ನಿರ್ಲಕ್ಷ್ಯ ತೋರ್ತು. ವೃದ್ಧೆಯ ಸಮಸ್ಯೆಯ ಬಗ್ಗೆ ವಿಸ್ತಾರ ನ್ಯೂಸ್ ಸುದ್ದಿ ಪ್ರಸಾರ ಮಾಡ್ತು. ವಿಸ್ತಾರ ನ್ಯೂಸ್ ವರದಿಯ ಬಳಿಕ ಆ ಮರವನ್ನ ತೆರವು ಮಾಡ್ತಾ ಇದ್ದಾರೆ. ವೃದ್ಧೆ ಪಾಪ ಈಗ ನಿರಾಳರಾಗಿದ್ದಾರೆ. ಮನೆ ಒಳಗೆ ವೃದ್ಧೆ ಸಿಕ್ಕಾಕೊಂಡಿದ್ರು. ಅವ್ರು ಹೊರಗೆ ಬರಂಗೂ ಇಲ್ಲ, ಒಳಗಿರಂಗೂ ಇಲ್ಲ. ಈ ತರದ ಸ್ಥಿತಿ ಆಗಿತ್ತು. ನಾವು ರಿಪೋರ್ಟ್ ಪ್ರಸಾರ ಮಾಡಿದ ನಂತರ ನೋಡಿ, ಅಲ್ಲಿ ಮನೆ ಬಾಗಿಲಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಂಟ್ರಿಯಲ್ಲಿ ಎಕ್ಸಿಟ್ ಎಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಇಡೀ ಮನೆಯ ಮೇಲೆ ಮರ, ಬೃಹತ್ ಗಾತ್ರದ ಮರ ಬಿದ್ದುಬಿಟ್ಟಿತ್ತು. ವಿಸ್ತಾರ ನ್ಯೂಸ್ನ ನಾನ್ ಸ್ಟಾಪ್ ಕವರೇಜ್ ಇದು. ವಿಜಯನಗರದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅವ್ರ ಪಾಪ ಬಿಬಿಎಂಪಿ ಕರೆ ಮಾಡಿದ್ರಂತೆ. ಅಲ್ಲಿ ಯಾವ್ಯಾವ ಅಥಾರಿಟಿ ಇದೆ ಎಲ್ರಿಗೂ ಕರೆ ಮಾಡಿದ್ರು, ಯಾರೊಬ್ಬರು ಬರಲಿಲ್ಲ, ಯಾವೊಬ್ಬ ಸಿಬ್ಬಂದಿನೂ ಬರಲಿಲ್ಲ. ವಿಸ್ತಾರ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬಳಿಕ ಬಿಬಿಎಂಪಿ ಅಧಿಕಾರಿಗಳು, ಸಿಬ್ಬಂದಿಗಳು ಎಚ್ಚೆತ್ತಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಒಂದಷ್ಟು ಜನ ಬಂದಿದ್ದಾರೆ, ಮರವನ್ನ ತೆರವು ಮಾಡಿದ್ದಾರೆ. ವೃದ್ಧೆ ಪಾಪ ನಿರಾಳರಾಗಿದ್ದಾರೆ. ಅವರು ಹೊರಗೆ ಬರಂಗೇ ಇರಲಿಲ್ಲ, ಅಂಥ ಸ್ಥಿತಿ ಆಗಿತ್ತು. ಮತ್ತೆ ಹೇಳ್ತಾ ಇದ್ದೀವಿ, ಇರ್ರೆಸ್ಪಾನ್ಸಿಬಲ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಇರ್ರೆಸ್ಪಾನ್ಸಿಬಲ್. ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ ರೀ. ಮಳೆಗಾಲ ಬರೋದಕ್ಕಿಂತ ಮುಂಚೆ ಇದೆಲ್ಲ ತಯಾರಿ ಮಾಡ್ಕೋಬೇಕ್ರಿ. ಯಾವೆಲ್ಲ ಮರಗಳು ಬೀಳ್ತವೆ, ಡೇಂಜರಲ್ಲಿ ಯಾವುದೆಲ್ಲ ಇದಾವೆ ಅದನ್ನು ಪಾಯಿಂಟ್ ಔಟ್ ಮಾಡಬೇಕು, ಅದರ ಕೊಂಬೆಗಳನ್ನ ಕತ್ತರಿಸಬೇಕು. ಯಾವುದಾದ್ರೂ ಕೆಲಸ ಆಗಿದೆಯಾ? ಒಂದೇ ಒಂದು ಕೆಲಸ ಆಗಲಿಲ್ಲ. ರಾಜಕಾಲುವೆ ಅಂತೂ ಕೇಳಲೇಬೇಡಿ, ಅಂಥ ದುಸ್ಥಿತಿ. ನೋಡಿ, ಎಂಥ ಬೃಹತ್ ಗಾತ್ರದ ಮರ. ಯಾರಾದ್ರೂ ನಿಂತ್ಕೊಂಡಿದ್ದಿದ್ರೆ, ಮಳೆ ಬರ್ತಾ ಇದೆಯಲ್ಲ ಒಂದು ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಂತೀನಿ ಅಂತ ಹೇಳಿ ಮನೆ ಹೊರಗಡೆ ಬಂದು ನಿಂತಿದ್ದು, ಅವ್ರ ತಲೆ ಮೇಲೆ ಬಿದ್ದಿದ್ರೆ ಏನ್ರಿ ಕತೆ ಇದೆಲ್ಲ? ಎಷ್ಟು ಸಾವು ನೋವು ಆಗ್ತಾ ಇತ್ತು. ಅದೃಷ್ಟವಶಾತ್ ಆ ಥರದ್ದು ಯಾವುದೂ ಘಟನೆ ಆಗಿಲ್ಲ, ಪ್ರಾಣಹಾನಿ ಆಗಿಲ್ಲ. ನೋಡಿ, ಆ ಬೈಕು, ಕಾರು, ಅದ್ರ ಒಳಗೆ ಯಾರಾದ್ರೂ ಸಿಕ್ಕಾಕೊಂಡಿದ್ದಿದ್ರೆ ಏನು ಕತೆ? ಹೇಳೋರು ಯಾರು, ಕೇಳೋರು ಯಾರು? ನಿಮ್ಮ ಪಾಡು ನೀವು ಬ್ರ್ಯಾಂಡು ಅಂತೀರಿ. ಕಳೆದ ಬಾರಿ ಮಳೆ ಆದಾಗ ನನಗೆ ಈಗಲೂ ನೆನಪಿದೆ. ಕಳೆದ ವರ್ಷ ಮಳೆ ಆದಾಗ ಯಾವುದೋ ಒಂದು ಕಾಲೋನಿಯಲ್ಲಿ, ಅಪಾರ್ಟ್ಮೆಂಟಲ್ಲಿ ಫುಲ್ ನೀರು ನಿಂತಿತ್ತು. ಇಲ್ಲೇ ಯಲಹಂಕದ ಹತ್ರ ಯಾವುದೋ ಅಪಾರ್ಟ್ಮೆಂಟ್ನಲ್ಲಿ, ಕೇಂದ್ರೀಯ ಏನಾದ್ರೂ ಹೆಸರಿದೆ ಮರ್ತೋಗಿದೆ. ಆ ಅಪಾರ್ಟ್ಮೆಂಟಲ್ಲಿ ಫುಲ್ ನೀರು. ಏನು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಹೋಗಿದ್ದೇನು, ಪಂಚೆ ಎತ್ಕಟ್ಟಿದ್ದೇನು, ಅದರಲ್ಲಿ ಹೋಗಿದ್ದೇನು, ಇವಾಗೆಲ್ಲೋದ್ರು? ಸಿಎಂ ಸರ್ಕಾರಿ ನಿವಾಸದ ಬಳಿಯೇ ರಸ್ತೆಯೊಂದು ಕುಸಿದು ಬಿದ್ದಿದೆಯಂತೆ. ಆಯ್ತಲ್ಲ, ಪ್ಯಾಚ್ ವರ್ಕ್ ಮಾಡಿ ಇನ್ನು ವಾರವೂ ಆಗಿಲ್ಲ, ಈಗಲೇ ರಸ್ತೆ ಕುಸಿದು ಬಿದ್ದಿದೆ. ಅಷ್ಟರಲ್ಲೇ ಕುಸಿತವಾಗಿರುವಂತ ರಸ್ತೆಯ ಒಂದು ಬದಿ ಮೊನ್ನೆ ಪ್ಯಾಚ್ ವರ್ಕ್ ಹಾಕಿದ್ದಾರೆ. ಎಲ್ಲಿ
ಮುಖ್ಯಮಂತ್ರಿಗಳ ಮನೆಯ ಅಣತಿ ದೂರದಲ್ಲಿ ಸಮಸ್ಯೆ ಆಗದಂತೆ ಬ್ಯಾರಿಕೇಡ್ ಅನ್ನು ಹಾಕಿದಾರಂತೆ. ಈಗ ಸಿಎಂ ಸರ್ಕಾರಿ ನಿವಾಸದ ಬಳಿಯೇ ರಸ್ತೆ ಒಂದು ಕುಸಿದಿದೆ. ಇನ್ಯಾರಿಗೆ ಹೇಳೋಣ ಇದನ್ನೆಲ್ಲ? ಮುಖ್ಯಮಂತ್ರಿಗಳ ಮನೆಯ ಬಳಿಯೇ ರಸ್ತೆ ಕುಸಿದಿದೆ, ಇನ್ನು ಯಾರು ಈ ಸಮಸ್ಯೆ ಹೇಳೋದು? ಅಲ್ಲಿ ಮರ ಬಿದ್ದಿದೆ ಸ್ವಾಮಿ, ನೀವು ಹೋಗೇ ಇಲ್ಲ, ನೀರು ನಿಂತಿದೆ ಸ್ವಾಮಿ, ಹೋಗೇ ಇಲ್ಲ, ಎಲ್ಲೆಲ್ಲ ಬಿಡಿ. ಮುಖ್ಯಮಂತ್ರಿಗಳ ಮನೆ ಪಕ್ಕದಲ್ಲಿ ನೋಡಿ, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಇನ್ನೊಂದು ವರ್ಷ ಬ್ಯಾರಿಕೇಡ್ ಇರುತ್ತೆ ಅಲ್ಲಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಕೇವಲ ಒಂದೇ ರಾತ್ರಿಗೆ ಸುರಿದಂತ ಮಳೆಯಿಂದ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತೇನೆ. ಈ ಸದ್ಯ ನಾನು ರಾಜ್ಯವನ್ನಾಳುವ ನಾಯಕ ಸಿಎಂ ರವರ ಅಧಿಕೃತ ನಿವಾಸದ ರಸ್ತೆಯಲ್ಲಿರುವಂತಹ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದೇನೆ. ಈ ರಸ್ತೆಗೆ ಕೇವಲ 2 ರಿಂದ 3 ತಿಂಗಳ ಹಿಂದೆ ಪ್ಯಾಚ್ ವರ್ಕ್ ಅನ್ನ ಮಾಡಲಾಗಿರುವಂಥದ್ದು. ಸಿಎಂ ವಾಸಿಸುವ ಅಧಿಕೃತ ನಿವಾಸದ ಬಳಿಯೇ ಈ ರೀತಿ ಸಮಸ್ಯೆ ಆದ್ರೆ ಇನ್ನ ನಗರದ ಉಳಿದ ಭಾಗದಲ್ಲಿ ಯಾವ ಚಿತ್ರಣ ಇರುತ್ತೆ, ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ, ಅಧಿಕಾರಿಗಳ ನಿರ್ಲಕ್ಷ್ಯತನದ ಪರಮಾವಧಿ ಎಷ್ಟಿದೆ ಅಂತ ತಿಳ್ಕೊಳ್ಬಹುದು. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ಪ್ರಮುಖ ರಸ್ತೆ ಚಿತ್ರಕಲಾ ಪರಿಷತ್ ಈ ರಸ್ತೆಯಲ್ಲಿದೆ, ಅಶೋಕ ಹೋಟೆಲ್ ಈ ರಸ್ತೆಯಲ್ಲಿದೆ, ಸಿಂಧಿ ಸ್ಕೂಲ್ ಈ ರಸ್ತೆಯಲ್ಲಿದೆ, ಭಾರತ ಸೇವಾದಳ ಇದೇ ರಸ್ತೆಯಲ್ಲಿದೆ. ಇಂತಹ ಅನೇಕ ಪ್ರಮುಖ ಸ್ಥಳಗಳು ಈ ರಸ್ತೆಯಲ್ಲಿದ್ದರೂ ಕೂಡ ಸದ್ಯದ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿಯ ಪೂರ್ಣ ಪ್ರಮಾಣದ ಕೆಲಸವನ್ನ ಸ್ಥಳೀಯ ಅಧಿಕಾರಿಗಳು ಮಾಡಿಲ್ಲ ಅಂತ ನೋಡ್ಬೋದು. ಬಹುತೇಕ ಈ ರಸ್ತೆಯಲ್ಲಿ ಬರುವಂತ ವಾಹನಗಳು ಎಡಭಾಗದಿಂದ ಮಧ್ಯದಲ್ಲೇ ಚಲಿಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಸುಮಾರು ಫುಟ್ಪಾತ್ನಿಂದ 10 ಅಡಿಯಷ್ಟು ಪ್ಯಾಚ್ ವರ್ಕ್ ಅನ್ನ ಮಾಡಿದೆ. ಆ ಪ್ಯಾಚ್ ವರ್ಕ್ ಪೂರ್ತಿ ಈಗ ಕುಸಿದು ಬಿದ್ದಿರುವಂತದ್ದು. ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತ ಇಲ್ಲಿರುವಂತ ಪೊಲೀಸರು ಒಂದೆರಡು ಬ್ಯಾರಿಕೇಡ್ ಆಗಿರ್ಬೋದು, ಮರದ ತುಂಡುಗಳನ್ನ ಇಲ್ಲಿ ಹಾಕಿರುವಂತದ್ದು. ಶಾಲೆಯ ಬಳಿ ಕೂಡ ಪ್ರತಿನಿತ್ಯ ಸಾವಿರಾರು ಜನ ಪೋಷಕರು ಮಕ್ಕಳನ್ನ ಬಿಡೋದಕ್ಕೆ ಬರ್ತಾರೆ. ಆದ್ರೂ ಕೂಡ ಇಲ್ಲಿ ಇಂತಹ ವ್ಯವಸ್ಥೆ ಇದೆ ಅಂದಾಗ ಇನ್ನ ನಗರವನ್ನ ನಮ್ಮ ಅಧಿಕಾರಿಗಳು ಯಾವ ರೀತಿ ಪಾಲಿಸ್ತಾರೆ, ಅವರ ನಿರ್ಲಕ್ಷ್ಯತನ ಯಾವ ರೀತಿ ಇದೆ ಅಂತ ನೋಡ್ಬೋದಾಗಿರುವಂಥದ್ದು. ಈ ರಸ್ತೆ ಸುಮಾರು ಎಲ್ಲಿವರೆಗೂ ಸಾಗುತ್ತೆ ಅಂದ್ರೆ ಶಿವಾನಂದ ಸರ್ಕಲ್ ವರೆಗೂ ಇರುವಂತ ಈ ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಒಂದು ಭಾಗದಲ್ಲಿ ಕುಸಿತ ಕಂಡಿದೆ. ಇದನ್ನ ಯಾವಾಗ ಸರಿಪಡಿಸ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಕೆಲಸ ಮಾಡ್ತಿರುವಂತಹ ಕೆಲಸದವರಿಗೆ ಒಂದು ಬೈತಾ ಇರೋದೇನಂದ್ರೆ, ಪ್ರತಿ ಬಾರಿ ನಿಮ್ಗೆ ಫೋಟೋ ತೆಗೆದು ಹಾಕ್ತೀವಿ, ರಿಪೇರಿ ಮಾಡ್ತೀರಾ ಅಂದ್ರೆ 2 ವಾರಕ್ಕೆ ಕಿಟ್ ಬರುತ್ತೆ ಅಂತ. ಇಂಥ ಪರಿಸ್ಥಿತಿ ಬೆಂಗಳೂರನ್ನ ಯಾವಾಗ ತಪ್ಪುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಸ್ಥಳೀಯ ಅಧಿಕಾರಿಗಳು ಖಂಡಿತವಾಗಿ ಇದಕ್ಕೆ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಅಭಿಷೇಕ್ ಟಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.